ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀಲೇಶ್ವರ ಕಣಿಚಿರ ಹೊಳೆಯಲ್ಲಿ ನಾಪತ್ತೆಯಾಗಿದ್ದ ಗೃಹಿಣಿಯ ಶವ ಪತ್ತೆ. ಕಡಿನಿಮೂಲ ಸೇತುವೆ ಬಳಿ ಶೋಧ ಕಾರ್ಯಾಚರಣೆಯಲ್ಲಿ ಮೃತದೇಹ ಪತ್ತೆ. ಮಾನಸಿಕ ಒತ್ತಡದಿಂದ ಮಹಿಳೆ ಆತ್ಮಹತ್ಯೆಗೆ ಶರಣು. ಅಡುಗೆ ಮನೆಯಲ್ಲಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಎಂದು ಪೊಲೀಸರ ವರದಿ. ಘಟನೆಯ ಕುರಿತು ಮಂಜೇಶ್ವರ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ. ಟ್ಯಾಬ್ ಖರೀದಿಸಿ ಹಣ ಪಾವತಿಸದೆ ಪರಾರಿ. ಕಾಸರಗೋಡು ಪೊಲೀಸರಿಂದ ಕೊಚ್ಚಿ ನಿವಾಸಿ ಕಿಶೋರ್ ಶಂಕರ್ ಆರೋಪಿಯ ಬಂಧನ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಂದ ತನಿಖೆ ತೀವ್ರ. ಸ್ನ್ಯಾಪ್ಚಾಟ್ ಮೂಲಕ ಪರಿಚಯವಾದ ಅಪ್ರಾಪ್ತ ಬಾಲಕಿಯರ ಅಪಹರಣೆಗೈದು ಅತ್ಯಾಚಾರ ಎಸಗಿದ ಪ್ರಕರಣ. ಮಂಜೇಶ್ವರ ಕೆದಂಬಾಡಿ ನಿವಾಸಿಗಳಾದ ಮುಹಮ್ಮದ್ ಸಾದಿನ್ ಹಾಗೂ ರಿಸ್ವಾನ್ ಆರೋಪಿಗಳ ಬಂಧನ. ಕಣ್ಣಂಗೋಲ್ ಗ್ರಾಮದ 18 ಮಕ್ಕಳಿಗೆ ಸೈಕಲ್ ವಿತರಣೆ. ನೀಡಿದ್ದ ಭರವಸೆಯನ್ನು ಈಡೇರಿಸಿದ ಕಾಸರಗೋಡು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್. ಕಾಸರಗೋಡು ನಗರದಲ್ಲಿ ಪೆಟ್ರೋಲ್ ಸುರಿಸಿಕೊಂಡು ಯುವಕನ ಆತ್ಮಹತ್ಯೆ ಯತ್ನ. ಮಧ್ಯಪ್ರವೇಶಿಸಿ ತಡೆದ ನಗರದ ವ್ಯಾಪಾರಿಗಳು. ಘಟನೆಯ ಮಾಹಿತಿ ಮೇರೆಗೆ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಯುವಕನನ್ನು ಆಸ್ಪತ್ರೆಗೆ ದಾಖಲು. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನೀಲೇಶ್ವರಂ ಕಣಿಚಿರ ಹೊಳೆಯಲ್ಲಿ ನಾಪತ್ತೆಯಾಗಿದ್ದ ಗೃಹಿಣಿಯ ಶವ ಪತ್ತೆಯಾಗಿದೆ. ಕಣಿಚಿರದ ಆಟೋ ರಿಕ್ಷಾ ಚಾಲಕ ಅಜಿತ್ ಅವರ ಪತ್ನಿ ನದಿ ಮೃತಪಟ್ಟ ದುರ್ದೇವಿ. ಶೋಧನಾ ಕಾರ್ಯದ ವೇಳೆ ಕಡಿನ್ಯಾಮೂಲ ಸೇತುವೆಯ ಬಳಿ ಶವ ಪತ್ತೆಯಾಗಿದೆ. ಕಾಸರಗೋಡು ನೀಲೇಶ್ವರ ಕಣಿಚಿರ ಹೊಳೆಯಲ್ಲಿ ನಾಪತ್ತೆಯಾಗಿದ್ದ ಗೃಹಿಣಿಯ ಶವ ಪತ್ತೆಯಾಗಿದೆ. ಕಣಿಚಿರದ ಆಟೋ ರಿಕ್ಷಾ ಚಾಲಕ ಅಜಿತ್ ಅವರ ಪತ್ನಿ ನದಿ ಮೃತಪಟ್ಟ ದುರ್ದೈವಿ. ಪರಿಶೋಧನಾ ಕಾರ್ಯದ ವೇಳೆ ಕಡಿನ್ಯಾಮೂಲೆ ಸೇತುವೆಯ ಬಳಿ ಶವ ಪತ್ತೆಯಾಗಿದೆ. ಬೆಳಿಗ್ಗೆ ಹೊಳೆ ದಡದಲ್ಲಿ ಅವರ ಮೊಬೈಲ್ ಫೋನ್ ಪತ್ತೆಯಾಗಿತ್ತು. ಬುಧವಾರ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಮನೆಯ ಬಳಿಯ ಹೊಳೆಯ ಬಳಿ ಪಾತ್ರೆ ತೊಳೆಯುತ್ತಿದ್ದಾಗ ಅವರು ಹೊಳೆಗೆ ಬಿದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಅಗ್ನಿಶಾಮಕ ದಳದ ಸ್ಕೂಬಾ ತಂಡ, ನೀಲೇಶ್ವರ ಪೊಲೀಸರು ಹಾಗೂ ಸ್ಥಳೀಯರು ಸೇರಿ ಮಹಿಳೆಗಾಗಿ ಹುಡುಕಾಟ ನಡೆಸಿದ್ದರು. ಮೃತದೇಹವನ್ನು ಕಾಂಜಂಗಡ ಜಿಲ್ಲಾ ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಮೃತಪಟ್ಟ ಮಹಿಳೆ ಟೈಲರಿಂಗ್ ಕೆಲಸ ನಿರ್ವಹಿಸುತ್ತಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾನಸಿಕ ಒತ್ತಡದಿಂದ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಶಿಮಠದಲ್ಲಿ ನಡೆದಿದೆ. ಕಾಶಿಮಠ ಗುಡ್ಡ ನಿವಾಸಿ ದಿವಂಗತ ಯೋಗೇಶ್ ಪ್ರಭು ಅವರ ಪತ್ನಿ ಸಾವಿತ್ರಿ ಪ್ರಭು ಮೃತಪಟ್ಟ ದುರ್ದೇವಿ. ಅಡುಗೆ ಮನೆಯಲ್ಲಿ ಮಣ್ಣೆಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸಾವಿತ್ರಿ ಪ್ರಭು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಘಟನೆಯಲ್ಲಿ ಮಂಜೇಶ್ವರ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಮಾನಸಿಕ ಒತ್ತಡದಿಂದ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಶಿಮಠ ಗುಡ್ಡ ನಿವಾಸಿ ದಿವಂಗತ ಯೋಗೇಶ್ ಪ್ರಭು ಅವರ ಪತ್ನಿ ಸಾವಿತ್ರಿ ಪ್ರಭು ಮೃತಪಟ್ಟ ದುರ್ದೇವಿ. ಬೆಳಗ್ಗೆ ಅಡುಗೆ ಮನೆಯಲ್ಲಿ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸಾವಿತ್ರಿ ಪ್ರಭು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಳೆದ ದಿನ ರಾತ್ರಿ ಎಂದಿನಂತೆ ಊಟ ಮಾಡಿ ಮಲಗಿದ್ದರು. ಅವರ ಮಗ ಗುರುಪ್ರಸಾದ್ ಪ್ರಭು ಬೆಳಗ್ಗೆ ನೋಡಿದಾಗ ತಾಯಿ ಅಡುಗೆ ಕೋಣೆಯಲ್ಲಿ ಸುಟ್ಟು ಕರಕಲಾಗಿರುವುದನ್ನು ಕಂಡಿದ್ದಾರೆ. ಅಡುಗೆ ಮನೆಯಲ್ಲಿದ್ದ ಫೈಬರ್ ಕುರ್ಚಿಯ ಮೇಲೆ ಕುಳಿತು ಮನೆಯಲ್ಲಿ ಸಂಗ್ರಹಿಸಿದ್ದ ಸೀಮೆ ಎಣ್ಣೆ ದೇಹದ ಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರ ನಿಗಮನ. ಫೈಬರ್ ಕುರ್ಚಿ ಕರಗಿ ದೇಹಕ್ಕೆ ಅಂಟಿಕೊಂಡು ನೆಲದಲ್ಲಿ ಮಲಗಿಕೊಂಡ ರೀತಿಯಲ್ಲಿ ಶರೀರ ಇತ್ತು. ಘಟನೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಟ್ಯಾಬ್ ಖರೀದಿಸಿ ಹಣ ನೀಡದೆ ಪರಾರಿಯಾಗಿದ್ದ ವ್ಯಕ್ತಿಯನ್ನು ಕಾಸರಗೋಡಿನಲ್ಲಿ ಬಂಧಿಸಲಾಗಿದೆ. ಕೊಚ್ಚಿಯ ಎಡಪಳ್ಳಿಯ ವಾಸುದೇವಪುರಂ ಪ್ಯಾಲೇಸ್ ನಿವಾಸಿ ಕಿಶೋರ್ ಶಂಕರ್ ಎಂಬಾತನನ್ನು ಕಾಸರಗೋಡು ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಬಳಿಯ ಮೊಬೈಲ್ ಅಂಗಡಿಯಿಂದ ದುಬಾರಿ ಬೆಲೆಯ ಟ್ಯಾಬ್ ಖರೀದಿಸಿ ಹಣ ನೀಡದೆ ವಂಚಿಸಿ ಪರಾರಿಯಾಗಿದ್ದ ಕೊಚ್ಚಿ ನಿವಾಸಿಯನ್ನು ಬಂಧಿಸಲಾಗಿದೆ. ಎಡಪಳ್ಳಿ ವಾಸುದೇವಪುರಂ ಪ್ಯಾಲೇಸ್ ನಿವಾಸಿ ಕಿಶೋರ್ ಶಂಕರ್ ಎಂಬಾತನನ್ನು ಕಾಸರಗೋಡು ನಗರ ಪೊಲೀಸರು ಬಂಧಿಸಿದ್ದಾರೆ. ಜುಲೈ 20ರಂದು ಸಂಜೆ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಬಳಿಯ ಮೊಬೈಲ್ ಅಂಗಡಿಯಿಂದ 44,999 ರೂಪಾಯಿ ಮೌಲ್ಯದ ಟ್ಯಾಬ್ ಖರೀದಿಸಿದ ಆರೋಪಿ ರಿಯಾಯಿತಿ ಪಡೆದು ಕೆನರಾ ಬ್ಯಾಂಕ್ ಆ್ಯಪ್ ಮೂಲಕ 32,492 ರೂಪಾಯಿ ನೀಡುವುದಾಗಿ ನಂಬಿಸಿದ್ದ. ಆದರೆ ಆ ಬಳಿಕ ಆರೋಪಿ ಹಣ ನೀಡದೆ ಟ್ಯಾಬಿನೊಂದಿಗೆ ಪರಾರಿಯಾಗಿದ್ದಾನೆ. ಕಾಸರಗೋಡು ನಗರ ಎಸ್ಐ ಎಂಟಿಪಿ ಸೈಫುದ್ದೀನ್ ನೇತೃತ್ವದ ತನಿಖಾ ತಂಡ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯಿಂದ ಟ್ಯಾಬ್ ಸೇರಿದಂತೆ ಕದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಸ್ನ್ಯಾಪ್ಚಾಟ್ ಮೂಲಕ ಪರಿಚಯವಾದ ಅಪ್ರಾಪ್ತ ಬಾಲಕಿಯರನ್ನು ಅಪಹರಿಸಿ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ. ಮಂಜೇಶ್ವರ ಕೆದಂಬಾಡಿ ನಿವಾಸಿಗಳಾದ ಮುಹಮ್ಮದ್ ಸಾದಿನ್ ಹಾಗೂ ರಿಸ್ವಾನ್ ಎಂಬಿವರನ್ನು ಬಂಧಿಸಲಾಗಿದೆ. 14 ಹಾಗೂ 16 ವರ್ಷದ ಬಾಲಕಿಯರನ್ನು ಮಂಗಳೂರಿಗೆ ಕರೆದೊಯ್ದು ಅತ್ಯಾಚಾರ ಮಾಡಲಾಗಿದೆ ಎಂದು ದೂರು ದಾಖಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯವಾದ ಇಬ್ಬರು ಬಾಲಕಿಯರನ್ನು ಅಪಹರಣಗೈದು ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಂಜೇಶ್ವರ ಕೆದಂಬಾಡಿ ನಿವಾಸಿ ಮೊಹಮ್ಮದ್ ಸಾದಿನ್, ರಿಸ್ವಾನ್ ಎಂಬಿವರನ್ನು ಬಂಧಿಸಲಾಗಿರುವುದು. ಹೊಸದುರ್ಗ ಪೊಲೀಸರು ಆರೋಪಿಗಳ ವಿರುದ್ಧ ಪೋಕ್ಸೋ ವಿಭಾಗದ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸ್ನ್ಯಾಪ್ಚಾಟ್ ಮೂಲಕ ಪರಿಚಯವಾದ ಅಪ್ರಾಪ್ತ ಬಾಲಕಿಯರನ್ನು ಆರೋಪಿಗಳು ಮಂಗಳೂರಿಗೆ ಸಾಗಿಸಿ ಅತ್ಯಾಚಾರ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ಕಾಂಜಂಗಾಡ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರ ಸೂಚನೆಯ ಮೇರೆಗೆ ಇನ್ಸ್ಪೆಕ್ಟರ್ ದಿನೇಶ್ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕಾಸರಗೋಡಿನ ಕಣ್ಣಂಗೋಲ್ ಗ್ರಾಮದ ಮಕ್ಕಳಿಗೆ ಸೈಕಲ್ ಒದಗಿಸುವ ಭರವಸೆಯನ್ನು ಈಡೇರಿಸಿದ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್. ಗ್ರಾಮದ ಎಲ್ಲ 18 ಮಕ್ಕಳಿಗೆ ಸೈಕಲ್ಗಳನ್ನು ಜಿಲ್ಲಾಧಿಕಾರಿ ವಿತರಿಸಿದರು. ಕಣ್ಣಂಗೋಲ್ ಊರಿನ ಮಕ್ಕಳಿಗೆ ಈಗ ಶಾಲೆ ಹಾಗೂ ಆಟದ ಮೈದಾನಗಳಿಗೆ ಪ್ರಯಾಣಿಸಲು ಹೊಸ ಸೈಕಲ್ಗಳನ್ನು ಪಡೆಯಲಿದ್ದಾರೆ. ಗಡಿ ಗ್ರಾಮವಾದ ದೇಲಂಪಾಡಿಯ ಮಕ್ಕಳ ದುಸ್ಥಿತಿಯನ್ನು ನೋಡಿದ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ತಮ್ಮ ಭೇಟಿಯ ಸಮಯದಲ್ಲಿ ಅವರಿಗೆ ಸೈಕಲ್ ನೀಡುವುದಾಗಿ ಭರವಸೆ ನೀಡಿದ್ದರು. ಆ ಭರವಸೆಯನ್ನು ಈಗ ಜಿಲ್ಲಾಧಿಕಾರಿ ಈಡೇರಿಸಿದ್ದಾರೆ. ಸೈಕಲ್ಗಳನ್ನು ನೀಡುವುದು ಮಾತ್ರವಲ್ಲದೆ ಗ್ರಾಮದ ರಸ್ತೆಗಳಲ್ಲಿ ಮಕ್ಕಳ ಜೊತೆ ಸ್ವತಃ ಸೈಕಲ್ ಸವಾರಿ ಮಾಡಿದಾಗ ಮಕ್ಕಳು ಹಾಗೂ ಜಿಲ್ಲಾಧಿಕಾರಿ ನಡುವಿನ ಅಂತರ ಕಡಿಮೆಯಾಯಿತು. ಕಣ್ಣಂಗೋಲ್ ಊರಿನಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಸೈಕಲ್ಗಳನ್ನು ವಿತರಿಸಿದರು. ದೇಲಂಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎ ಮುಸ್ತಫಾ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧಿಕಾರಿ ಸಮಾರಂಭವನ್ನು ಉದ್ಘಾಟಿಸಿದರು. ಬ್ಲಾಕ್ ಸದಸ್ಯ ಗೋಪಾಲನ್, ವಾರ್ಡ್ ಸದಸ್ಯರಾದ ತಿಮ್ಮಯ್ಯ, ಐತಪ್ಪ ಹಾಗೂ ಸಹಾಯಕ ಬುಡಕಟ್ಟು ಅಭಿವೃದ್ಧಿ ಅಧಿಕಾರಿ ಪ್ರಸನ್ನ ಮಾತನಾಡಿದರು. ಬುಡಕಟ್ಟು ಅಭಿವೃದ್ಧಿ ಅಧಿಕಾರಿ ಮಧುಸೂದನನ್ ಸ್ವಾಗತಿಸಿದರು. ಪರಿಶಿಷ್ಟ ಜಾತಿ ಪ್ರವರ್ತಕ ಚಂದ್ರಶೇಖರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರದಲ್ಲಿ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೊಂದು ವರದಿಯಾಗಿದೆ. ಅನ್ಯ ರಾಜ್ಯದ ಯುವಕನಾದ ಮಂಜುನಾಥ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದು ತಿಳಿದು ಬಂದಿದೆ. ನಗರ ವ್ಯಾಪಾರಿಗಳು ಮಧ್ಯಪ್ರವೇಶಿಸಿ ಯುವಕನನ್ನು ತಡೆದಿದ್ದಾರೆ. ಮಾಹಿತಿಯ ಮೇರೆಗೆ ಕಾಸರಗೋಡು ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆತನನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಕಾಸರಗೋಡು ನಗರದಲ್ಲಿ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಅನ್ಯ ರಾಜ್ಯದ ನಿವಾಸಿ ಮಂಜುನಾಥ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಯುವಕ. ಘಟನೆಯಲ್ಲಿ ನಗರದ ವ್ಯಾಪಾರಿಗಳು ಮಧ್ಯ ಪ್ರವೇಶಿಸಿ ಯುವಕನನ್ನು ತಡೆದಿದ್ದಾರೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿರುವುದಾಗಿ ಯುವಕ ಪೊಲೀಸರಿಗೆ ತಿಳಿಸಿದ್ದಾನೆ. ಕಾಸರಗೋಡು ನಗರ ಬಳಿಯ ಪೆಟ್ರೋಲ್ ಪಂಪಿನಿಂದ ಮಂಜುನಾಥ್ ಪೆಟ್ರೋಲ್ ಖರೀದಿಸಿದ್ದ ಎಂದು ತಿಳಿದು ಬಂದಿದೆ. ಪೆಟ್ರೋಲ್ ಕುಡಿದಿದ್ದಾನೆ ಎಂಬ ಮಾಹಿತಿಯ ಮೇರೆಗೆ ಕಾಸರಗೋಡು ನಗರ ಪೊಲೀಸರು ಸ್ಥಳಕ್ಕೆ ತಲುಪಿದ ಬಳಿಕ ಯುವಕನನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸ್ಥಳಾಂತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ 25ನೇ ವಾರ್ಷಿಕೋತ್ಸವ ರಜತರಂಗದ ಪ್ರಯುಕ್ತ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದೆ. ಈ ಪ್ರಯುಕ್ತ ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವಸ್ಥಾನದ ಆವರಣದಲ್ಲಿ ಕೂಡ್ಲು ಗೋಪಾಲಕೃಷ್ಣ ಶಾನುಭೋಗು ಸಂಸ್ಕರಣಾ ಕಾರ್ಯಕ್ರಮ ಹಾಗೂ ತ್ರಿಶಂಕು ಸ್ವರ್ಗ ಎಂಬ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ ರಜತರಂಗದ ಪ್ರಯುಕ್ತ ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಕೂಡ್ಲು ಗೋಪಾಲಕೃಷ್ಣ ಶಾನುಭೋಗ್ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಯಕ್ಷಗಾನ ತಾಳಮದ್ದಳೆ ಆಯೋಜಿಸಲಾಯಿತು. ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಬಜಕೂಡ್ಲು ಅವರು ಸಂಸ್ಮರಣಾ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಕೆಜಿ ಶಾನ್ಭೋಗ್, ಡಾಕ್ಟರ್ ಹರಿಕಿರಣ ಬಂಗೇರ, ವಿಷ್ಣು ಶಾನ್ಭೋಗ್, ವೇದಮೂರ್ತಿ ಹರಿನಾರಾಯಣ ಮಯ್ಯ, ಗ್ರಾಮ ಪಂಚಾಯತ್ ಸದಸ್ಯೆ ವಸಂತಿ ಮುಂತಾದವರು ಉಪಸ್ಥಿತರಿದ್ದರು. ಸಂಸ್ಮರಣಾ ಕಾರ್ಯಕ್ರಮದ ಬಳಿಕ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ತ್ರಿಶಂಕು ಸ್ವರ್ಗ ಎಂಬ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಹಿಮ್ಮೇಳನದಲ್ಲಿ ಭಾಗವತರಾಗಿ ರಾಮಪ್ರಸಾದ್ ಮಯ್ಯ, ಚಂಡೆ ಮದ್ದಳೆಯಲ್ಲಿ ಮಧ್ವರಾಜ ಅಡಿಗ, ಕಿಶನ್ ಅಗಿತ್ತಾಯ, ಚಕ್ರತಾಳದಲ್ಲಿ ಅರ್ಜುನ್ ಕೂಡ್ಲು ಸಹಕರಿಸಿದರು. ಮುಮ್ಮೇಳನದಲ್ಲಿ ವೇದಮೂರ್ತಿ ಹರಿನಾರಾಯಣ ಮಯ್ಯ, ಗೋಪಾಲ ನಾಯ್ಕ ಸುರಂಬೈಲು, ಗುರುರಾಜ ಹೊಳ್ಳ ಬಾಯಾರು, ನವೀನ್ ಚಂದ್ರ ಶರ್ಮಾ ಮುಂತಾದವರು ಸಹಕರಿಸಿದರು. ರಜತರಂಗದ ಪ್ರಯುಕ್ತ ತರಬೇತಿ ಕೇಂದ್ರವು ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಈ ಸರಣಿ ಕಾರ್ಯಕ್ರಮವನ್ನು ಕಲಾವಿದ ಕೂಡ್ಲು ಗೋಪಾಲಕೃಷ್ಣ ಶಾನ್ಭೋಗ್ ಮೆಮೋರಿಯಲ್ ಟ್ರಸ್ಟ್ ವಿಷ್ಣುಮಂಗಲ ಅವರ ಪ್ರಾಯೋಜಕತ್ವದಲ್ಲಿ ಮೂಡಿಬಂದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಸಂಯುಕ್ತ ಆಶ್ರಯದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ಸಿಂಹ 1 ರೈತ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು.
ಹವಾಮಾನ ಬದಲಾವಣೆ ಹಾಗೂ ವಿವಿಧ ಬಿಕ್ಕಟ್ಟುಗಳನ್ನು ನಿವಾರಿಸಿ ನಾಡಿನ ಪ್ರಗತಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಹಲವು ರೈತರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಸಂಯುಕ್ತ ಆಶ್ರಯದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ಸಿಂಹ ಒಂದು ರೈತ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಹವಾಮಾನ ಬದಲಾವಣೆ ಹಾಗೂ ವಿವಿಧ ಬಿಕ್ಕಟ್ಟುಗಳನ್ನು ನಿವಾರಿಸಿ ಮಣ್ಣಿನಲ್ಲಿ ಚಿನ್ನದ ಬೆಳೆ ಬೆಳೆಸುವ ಮೂಲಕ ನಾಡಿನ ಪ್ರಗತಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ರೈತರನ್ನು ಗೌರವಿಸಲು ಹಾಗೂ ಕೃಷಿ ಸಂಪ್ರದಾಯದ ಬಗ್ಗೆ ಹೆಮ್ಮೆ ಪಡಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. കുമ്പളയും ഓർക്കാടിയും കഴിഞ്ഞ് ഒരു 4-5 പഞ്ചായത്തുകൾ ടച്ച് ചെയ്യാനുള്ള ഓട്ടത്തിലായി. പതിവില്ലാത്ത രീതിയിൽ ഇന്ന് ഉച്ചയ്ക്ക് ശേഷം പ്രസിഡന്റ് സൂചിപ്പിച്ചു, നമ്മുടെ 1-2 പഞ്ചായത്തുകൾ മഞ്ചേശ്വരം അങ്ങനെ തീരുമാനമെടുക്കാൻ കാരണം ഹൈന്ദവ മതവിശ്വാസികളുടെ ഏറ്റവും വലിയ നാഗര പഞ്ചമി അത് രാവിലെ വന്നതുകൊണ്ട് അതിൻ്റെ ഒരു സൗകര്യാർത്ഥം ഉച്ചയ്ക്ക് ശേഷം നടത്തുക എന്ന ഉദ്ദേശത്തോടു കൂടിയാണ് സാധാരണ 10 മണിക്കും 11 മണിക്കും തീർക്കേണ്ട ഈ ഒരു കർഷക ദിനം ചിങ്ങം വന്ന് നമ്മളിങ്ങനെ ഒരു ഷെഡ്യൂൾ ചെയ്തത്. നമ്മളെ സംബന്ധിച്ചിടത്തോളം നമുക്കൊക്കെ അറിയാം, പണ്ട് കാലത്ത് ചിങ്ങം വന്നിന് പ്രസംഗിക്കാൻ വരുമ്പോൾ ബ്ലോക്ക് പഞ്ചായത്തിലും ജില്ലാ പഞ്ചായത്തിലൊക്കെ ഉള്ള കാലത്ത് പ്രസംഗം മുഴുവനും കർഷകരുടെ ആത്മഹത്യ, ബാങ്കിൽ നിന്നെടുത്ത വായ്പ തിരിച്ചെടുക്കാൻ കഴിയാതെ അവർ ആത്മഹത്യ ചെയ്ത കഥ, കാർഷിക മേഖലയിലെ പുതിയ രോഗങ്ങൾ കൊണ്ട് കൃഷി തകരുന്നു, കൃഷി ഇല്ലാണ്ടായി പോകുന്നു. ആ രീതിയിലുള്ള ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಳ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ರೈತರನ್ನು ಸನ್ಮಾನಿಸಿದರು. ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಪಂಚಾಯತ್ ಸದಸ್ಯ ಮುಕ್ತಾರ್ ಎ, ಉಪಾಧ್ಯಕ್ಷೆ ಫಾತಿಮತ್ ಸೊಹರಾ ಹಾಗೂ ಹಲವು ಮಂದಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಆ ಬಳಿಕ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ವಿವಿಧ ವಿಭಾಗಗಳ ಸಾಧಕರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಕೃಷಿ ಅಧಿಕಾರಿ ಗೋವಿಂದ ರೈ ಶರ್ಮಾ ಸ್ವಾಗತಿಸಿ ಸಹಾಯಕ ಕೃಷಿ ಅಧಿಕಾರಿ ಸವಿತಾ ವಿ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಭಾರತೀಯ ಮಜ್ದೂರ್ ಸಂಘವು ತನ್ನ ರಾಷ್ಟ್ರೀಯ ಆಂದೋಲನದ ಭಾಗವಾಗಿ ಕಾಸರಗೋಡಿನಲ್ಲಿ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆಯನ್ನು ಆಯೋಜಿಸಿತು. ಕರಂದಕಾಡಿನಿಂದ ಪ್ರಾರಂಭವಾದ ಕಾರ್ಮಿಕರ ಮೆರವಣಿಗೆಯು ಹೊಸ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಂಡಿತು. ಆ ಬಳಿಕ ನಡೆದ ಸಾರ್ವಜನಿಕ ಸಭೆಯನ್ನು ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಪಿ ಮುರಳೀಧರನ್ ಕಲ್ಲಿಕೋಟೆ ಉದ್ಘಾಟಿಸಿದರು. ಭಾರತೀಯ ಮಜ್ದೂರ್ ಸಂಘವು ತನ್ನ ರಾಷ್ಟ್ರೀಯ ಆಂದೋಲನದ ಭಾಗವಾಗಿ ಕಾಸರಗೋಡಿನಲ್ಲಿ ಮೆರವಣಿಗೆ ಹಾಗೂ ಸಭೆಯನ್ನು ನಡೆಸಿತು. ಕರಂದಕಾಡಿನಿಂದ ಪ್ರಾರಂಭವಾದ ಕಾರ್ಮಿಕರ ಪ್ರದರ್ಶನವು ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಂಡಿತು. ಬಳಿಕ ನಡೆದ ಸಭೆಯನ್ನು ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ പി മുരളീധരൻ കല്ലിക്കോട്ടെ ഉദ്ഘാಟಿಸಿದರು. 2014 മുതൽ 2026 എത്തുമ്പോഴേക്കും 70 വർഷം ഭരിച്ച സർക്കാരുകൾ ചെയ്യാത്ത കാര്യം കഴിഞ്ഞ 12 വർഷം കൊണ്ട് ശ്രീ നരേന്ദ്രമോദിയുടെ നേതൃത്വത്തിലുള്ള ഭരണകൂടം ഇവിടെ ഉണ്ടാക്കിയെടുത്തു എന്ന് നമുക്ക് കാണാൻ സാധിക്കും. സമഗ്ര മേഖലയിലും മാറ്റങ്ങളാണ്. ഇപ്പോൾ നമ്മളിവിടെ നിൽക്കുമ്പോൾ ഇതിൻ്റെ മുകളിലെ റോഡടക്കം, എയർപോർട്ടുകൾ, റെയിൽവേ സ്റ്റേഷനുകൾ, എല്ലാ രംഗങ്ങളിലും അഭൂതപൂർവമായ പുരോഗതി. ഈ പുരോഗതിയുടെ ഒരു ഭാഗം ഈ രാജ്യത്തെ തൊഴിലാളികളുടെ സംഭാവനയാണെന്ന് നമ്മൾ മനസ്സിലാക്കണം. ഈ രാജ്യത്തെ തൊഴിലാളികളുടെ അഹോരാത്രമായ അധ്വാനത്തിന്റെ ഫലമായാണ് ഈ രാജ്യം ഈ നിലയിലേക്ക് ഉയർന്നു വന്നത് എന്ന് നമ്മൾ മനസ്സിലാക്കണം. ഈ രാജ്യത്ത് വലിയ വലിയ മാറ്റങ്ങളുണ്ടായി. ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರನ್ ಕೋಟೆಕಣಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 29 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳಾಗಿ ಮಾಡಿದಾಗ ಕೇಂದ್ರ ಸರ್ಕಾರವು ಕಾರ್ಮಿಕ ಸಂಹಿತೆಯನ್ನು ಜಾರಿಗೆ ತರಲಾಯಿತು ಹಾಗೂ ಕೈಗಾರಿಕಾ ಸಂಬಂಧ ಸಂಹಿತೆ, ಔದ್ಯೋಗಿಕ ಸುರಕ್ಷತಾ ಆರೋಗ್ಯ ಕೆಲಸದ ಸ್ಥಿತಿ ಸಂಹಿತೆ, ಕಾರ್ಮಿಕ ಕಿರುಕುಳ ಷರತ್ತು ತೆಗೆದುಹಾಕುವಿಕೆ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಯೋಜನಾ ಕಾರ್ಮಿಕರ ಗೌರವಧನ ಹೆಚ್ಚಳ,
ಅವರನ್ನು ಸರ್ಕಾರಿ ನೌಕರರಾಗಿ ಗುರುತಿಸುವುದು ಮತ್ತು ಇಎಸ್ಐ ಇಪಿಎಫ್ ಮಿತಿಯನ್ನು ಹೆಚ್ಚಿಸುವುದು ಸೇರಿದಂತೆ ಸುಮಾರು 12 ಬೇಡಿಕೆಗಳನ್ನು ಮುಂದಿಟ್ಟು ಆಯೋಜಿಸಲಾಯಿತು. ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಕೆವಿ ಬಾಬು, ಬಿಎಂಎಸ್ ರಾಜ್ಯ ಸಮಿತಿ ಸದಸ್ಯರಾದ ವಿವಿ ಬಾಲಕೃಷ್ಣನ್, ಉನ್ನಿಕೃಷ್ಣನ್ ಎಂಕೆ, ಟಿ ಕೃಷ್ಣನ್ ಮಾತನಾಡಿದರು. ಬಿಎಂಎಸ್ ಜಿಲ್ಲಾ ಉಪಾಧ್ಯಕ್ಷ ಭರತನ್ ಕಲ್ಯಾಣ್ ರಸ್ತೆ ಸ್ವಾಗತಿಸಿ ಜಿಲ್ಲಾ ಉಪಾಧ್ಯಕ್ಷೆ ಗೀತಾ ಬಾಲಕೃಷ್ಣನ್ ಧನ್ಯವಾದವಿತ್ತರು. ಬಿಎಂಎಸ್ ಜಿಲ್ಲಾ ಪದಾಧಿಕಾರಿಗಳಾದ ದಿನೇಶ ಬಂಬ್ರಾಣ, ಮಿನಿ ಶ್ರೀನಿವಾಸನ್, ಸುನಿಲ್ ಮುಳ್ಳೆಚೇರಿ, ಅನಿಲ್ ಬಿ ನಾಯರ್, ಗುರುದಾಸ್ ಮಧೂರು, ಪ್ರದೀಪ್ ಕೇಳೋತ್, ಹರೀಶ್ ಕುದುರೆಪಾಡಿ, ಭಾಸ್ಕರನ್ ಪೊಯ್ನಾಚಿ, ಯಶ್ವತಿ ಮೀಂಜಾ, ಮನೀಶ್ ಲೀಲಾಕೃಷ್ಣನ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಿಲ್ಮಾ ನಿರ್ವಹಣಾ ಸಮಿತಿಯ ವಿರುದ್ಧ ಯುಡಿಎಫ್ ಸರ್ಕಾರ ಕೈಗೊಂಡ ಪ್ರಜಾಪ್ರಭುತ್ವ ವಿರೋಧಿ ಕ್ರಮವನ್ನು ಕ್ಷೀರೋತ್ಪಾದಕ ಸಂಘದ ರೈತರು ವಿರೋಧಿಸಿದರು. ಮಿಲ್ಮಾ ಯೂನಿಯನ್ ಹಾಗೂ ಮಿಲ್ಮಾ ಒಕ್ಕೂಟಗಳನ್ನು ರಕ್ಷಿಸಿ ಎಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ರೈತರು ಡೈರಿ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಧರಣಿ ಆಯೋಜಿಸಿದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಧರಣಿಯನ್ನು ಉದ್ಘಾಟಿಸಿದರು. ಮಿಲ್ಮಾ ನಿರ್ವಹಣಾ ಸಮಿತಿಯ ವಿರುದ್ಧ ಯುಡಿಎಫ್ ಸರ್ಕಾರ ಕೈಗೊಂಡ ಪ್ರಜಾಪ್ರಭುತ್ವ ವಿರೋಧಿ ಕ್ರಮವನ್ನು ಕ್ಷೀರೋತ್ಪಾದಕ ಸಂಘದ ರೈತರು ವಿರೋಧಿಸಿದರು. ಮಿಲ್ಮಾ ಯೂನಿಯನ್ ಹಾಗೂ ಮಿಲ್ಮಾ ಒಕ್ಕೂಟಗಳನ್ನು ರಕ್ಷಿಸಿ ಎಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ರೈತರು ಡೈರಿ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಧರಣಿ ಆಯೋಜಿಸಿದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಧರಣಿಯನ್ನು ಉದ್ಘಾಟಿಸಿದರು. ജനാധിപത്യ വിരുദ്ധമായ ഒരു സമീപനമാണ് കേരളത്തിലെ UDF ഗവൺമെന്റ് ക്ഷീരമേഖലയുമായി ബന്ധപ്പെട്ട് പ്രവർത്തിക്കുന്ന മിൽമയോട് കാട്ടിക്കൊണ്ടിരിക്കുന്നത്. അതിന്റെ പ്രധാനപ്പെട്ട കാര്യങ്ങൾ ഇവിടെ സ്വാഗതം ആശംസിച്ചുകൊണ്ട് കർഷക സംഘത്തിന് ജില്ലാ സെക്രട്ടറി കൂടിയായ സഖാവ് പി ജനാർദ്ദൻ വിശദീകരിക്കുകയുണ്ടായി. സഖാവ് കുഞ്ഞിരാമേട്ടനും ഏതാനും കാര്യങ്ങൾ വിശദീകരിച്ചു. ഇന്ന് കേരളം ഭരിക്കുന്ന ഭരണാധികാരികളിൽ നിന്ന് വലിയ ജനാധിപത്യമൊന്നും പ്രതീക്ഷിച്ചിട്ട് കാര്യമില്ല. അത് കാഞ്ഞിരത്തിന്റെ മേലെ ആപ്പിൾ പിടിക്കാൻ ആഗ്രഹിക്കുന്ന പോലെ. കാരണം ഈ ഗവൺമെന്റ് അധികാരത്തിൽ വന്നതിന് ശേഷം ജനങ്ങളുടെ ആവശ്യങ്ങളെ പരിഗണിക്കുന്നതിനേക്കാൾ ജനവിരുദ്ധമായ കാര്യങ്ങൾ നടപ്പിലാക്കുന്നതിനും നാളിതുവരെ കേരളത്തിലെ ജനങ്ങൾ സമരങ്ങളിലൂടെ പ്രക്ഷോഭങ്ങളിലൂടെ നേടിയെടുത്തിട്ടുള്ള വിവിധ മേഖലകളിലെ അവകാശങ്ങളെല്ലാം ഇല്ലായ്മ ചെയ്തുകൊണ്ടുള്ള ജനവിരുദ്ധമായ സമീപനത്തിന്റെ വഴിയിലൂടെയാണ് ഈ സർക്കാർ സഞ്ചരിച്ചുകൊണ്ടിരിക്കുന്നത്. നമുക്കറിയാം, ക്ഷീരമേഖലയിൽ ഇപ്പോൾ ഈ സമരത്തിന് കക്ഷി രാഷ്ട്രീയത്തിന്റെ എതിർവരമ്പ് കിടന്നു. എല്ലാ ആളുകൾക്കും അണിനിരക്കാൻ പറ്റുന്ന ഒരു സമരവേദിയാണ്. ഒരുപക്ഷെ ഇതര മേഖലകളിൽ എന്നതുപോലെ തന്നെ വളരെ അനുഭാവപൂർവ്വം കേരളത്തിലെ ക്ഷീരകർഷകന്റെ ഹൃദയത്തുടിപ്പുകൾ മനസ്സിലാക്കിക്കൊണ്ടാണ് ഇവിടെ ഭരണനിർവഹണം നടത്തിയത്. അതിലൊട്ടേറെ പദ്ധതികൾ ക്ഷീരോത്പാദന മേഖലയിൽ ക്ഷീര ഉൽപാദന വർധനവിന്റെ കാര്യത്തിൽ ഇതര സംസ്ഥാനങ്ങളെ അപേക്ഷിച്ച് നല്ല രീതിയിൽ മുൻനിരയിലേക്ക് കേരളത്തെ കൈപിടിച്ചുയർത്താൻ ഈ കാലയളവിൽ കഴിഞ്ഞിട്ടുണ്ട്. ക്ഷീരമേഖലയുമായി ബന്ധപ്പെട്ടുള്ള ക്ഷീര കർഷകരെ സംബന്ധിച്ച് അവരുടെ ദൈനംദിന ജീവിതവും തൊഴിൽ മേഖലയുമായി ബന്ധപ്പെട്ടതിന് സുരക്ഷിതത്വം ഏർപ്പെടുത്തിക്കൊണ്ട് അവരുടെ ജീവിത നിലവാരം മെച്ചപ്പെടുത്താൻ ആവശ്യമായിട്ടുള്ള ഏറ്റവും ശ്രദ്ധേയമായ പല ഇടപെടലുകൾക്കും സഹായകമായ ഒട്ടേറെ പദ്ധതികൾ ആവിഷ്കരിച്ചു. തീർത്തും മാതൃകാപരമായ ഒരു ഇടപെടലാണ് സർക്കാർ നടത്തിയിട്ടുള്ളത്. നമുക്ക് ഏവർക്കും അറിയാവുന്നതുപോലെ ക്ഷീരശ്രീ പോർട്ടൽ വഴി നിരവധി പദ്ധതികളാണ് കേരളത്തിൽ LDF ഗവൺമെന്റ് നടപ്പിലാക്കിയത്. ಕರ್ಷಕ ಸಂಘದ ಜಿಲ್ಲಾಧ್ಯಕ್ಷ ಕೆ ಕುഞ്ഞിರಾಮನ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಉಪಾಧ್ಯಕ್ಷ ಸಿಎಚ್ ಕುഞ്ഞಂಬು, ರಾಜ್ಯ ಸಮಿತಿ ಸದಸ್ಯ ಕೆಆರ್ ಜಯಾನಂದ ಹಾಗೂ ಮಿಲ್ಮಾ ಮಲಬಾರ್ ವಲಯ ನಿರ್ದೇಶಕ ಕೆ ಸುಧಾಕರನ್ ಮಾತನಾಡಿದರು. ಕರ್ಷಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಿ ಜನಾರ್ದನನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಲೇಶ್ವರ ಕಣಿಚಿರ ಹೊಳೆಯಲ್ಲಿ ನಾಪತ್ತೆಯಾಗಿದ್ದ ಗೃಹಿಣಿಯ ಶವ ಪತ್ತೆ. ಕಡಿನಿಮೂಲ ಸೇತುವೆ ಬಳಿ ಶೋಧ ಕಾರ್ಯಾಚರಣೆಯಲ್ಲಿ ಮೃತದೇಹ ಪತ್ತೆ. ಮಾನಸಿಕ ಒತ್ತಡದಿಂದ ಮಹಿಳೆ ಆತ್ಮಹತ್ಯೆಗೆ ಶರಣು. ಅಡುಗೆ ಮನೆಯಲ್ಲಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಎಂದು ಪೊಲೀಸರ ವರದಿ. ಘಟನೆಯ ಕುರಿತು ಮಂಜೇಶ್ವರ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ. ಟ್ಯಾಬ್ ಖರೀದಿಸಿ ಹಣ ಪಾವತಿಸದೆ ಪರಾರಿ. ಕಾಸರಗೋಡು ಪೊಲೀಸರಿಂದ ಕೊಚ್ಚಿ ನಿವಾಸಿ ಕಿಶೋರ್ ಶಂಕರ್ ಆರೋಪಿಯ ಬಂಧನ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಂದ ತನಿಖೆ ತೀವ್ರ. ಸ್ನ್ಯಾಪ್ಚಾಟ್ ಮೂಲಕ ಪರಿಚಯವಾದ ಅಪ್ರಾಪ್ತ ಬಾಲಕಿಯರ ಅಪಹರಣೆಗೈದು ಅತ್ಯಾಚಾರ ಎಸಗಿದ ಪ್ರಕರಣ. ಮಂಜೇಶ್ವರ ಕೆದಂಬಾಡಿ ನಿವಾಸಿಗಳಾದ ಮುಹಮ್ಮದ್ ಸಾದಿನ್ ಹಾಗೂ ರಿಸ್ವಾನ್ ಆರೋಪಿಗಳ ಬಂಧನ. ಕಣ್ಣಂಗೋಲ್ ಗ್ರಾಮದ 18 ಮಕ್ಕಳಿಗೆ ಸೈಕಲ್ ವಿತರಣೆ. ನೀಡಿದ್ದ ಭರವಸೆಯನ್ನು ಈಡೇರಿಸಿದ ಕಾಸರಗೋಡು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್. ಕಾಸರಗೋಡು ನಗರದಲ್ಲಿ ಪೆಟ್ರೋಲ್ ಸುರಿಸಿಕೊಂಡು ಯುವಕನ ಆತ್ಮಹತ್ಯೆ ಯತ್ನ. ಮಧ್ಯಪ್ರವೇಶಿಸಿ ತಡೆದ ನಗರದ ವ್ಯಾಪಾರಿಗಳು.
ಘಟನೆಯ ಮಾಹಿತಿ ಮೇರೆಗೆ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಯುವಕನನ್ನು ಆಸ್ಪತ್ರೆಗೆ ದಾಖಲು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.